ನನ್ನ ತಂಗಿಯನ್ನು ಎಷ್ಟು ಹುಡುಕಿದರೂ ಅವಳ ಸುಳಿವೆ ಸಿಗುತ್ತಿಲ್ಲವಲ್ಲ. ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹುಡುಕಲಾರ್ದು ಊರು ಉಳಿಲಿಲ್ಲ, ಕೇಳಲಾರ್ದು ಜನ ಇಲ್ಲ. ಅವತ್ತು ಸಿಟ್ಟಿಗೇರಿ ಮನೆ ಬಿಟ್ಟು ಹೋದಳು, ಮರಳಿ ಮನೆಗೆ ಬರಲೇ ಇಲ್ಲ. ಅವತ್ತು ನನ್ನ ಹೆಂಡತಿ ಪದ್ಮ ತಮ್ಮನ ಮೇಲೆ ವ್ಯಾಮೋಹಗೋಸ್ಕರ ಅಷ್ಟೊಂದು ಕಠೋರವಾಗಿ ಯಾಕೆ ನಡೆದುಕೊಂಡಳು ಇನ್ನೂ ತನ್ನ ಗೊತ್ತಾಗ್ತಾ ಇಲ್ಲ. ಏನೇ ಆಗಲಿ, ಎಲ್ಲೇ ಇದ್ರುಕೊಂಡು ನನ್ನ ತಂಗಿನ ಹುಡ್ಕೊಂಡು ಬಂದು ಅವಳು ಇಷ್ಟಪಡುವಂತೆ ಅವಳನ್ನ ಮದುವೆ ಮಾಡಿಕೊಡುವೆ. ಆದರೆ ಆದಷ್ಟು ಬೇಗ ನನ್ನ ತಂಗಿ ನನ್ನ ಸಿಗುವಂತೆ ಮಾಡ್ತೇಳಿ ಆ ಭಗವಂತನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಮ್ಮ, ನನ್ನಂತ ತಂದೆ ತಾಯಿ ಅನಾಥ ಹೆಣ್ಮಕ್ಳು ಈ ಭೂಮಿ ಮೇಲೆ ಬದುಕಬಾರ್ದಮ್ಮ, ಬದುಕಬಾರ್ದು. ಬದುಕಿದ್ದರ ಅರ್ಥವಿಲ್ಲಂತೆ. ಇಷ್ಟ ಹೇಳಿ ಮದುವೆ ಬೇಡ ಅಂದಿದ್ದಕ್ಕೆ ಹಾಲು ಜೇನತೆ ಇದ್ದ ನಮ್ಮ ಸಂಸಾರ ಒಂದೇ ಕ್ಷಣದಲ್ಲಿ ವಿಷವಾಗೋಯ್ತು. ಎಲ್ಲರೂ ಸ್ವಾರ್ಥಿಗಳ ಲೋಕ ಇದು. ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನ ಪ್ರೀತಿಸ್ತಾರೆ, ಅಕ್ಕರೆಯಿಂದ ಕಾಡ್ತಾರೆ. ಅವ್ರು ಹೇಳಿದಂತೆ ನಾವು ಕೇಳದೆ ಹೋದ್ರೆ ಅವ್ರ ಮನಸ್ಸಿನ ಕಿತ್ತು ಬಿಸಾಕ್ತಾರೆ. ಮನೆ ಬಿಟ್ಟು ಬಂದೇನ ಒಂದೇ ಒಂದು ಕಾಣಿಕೆ. ಯಾವ ಸ್ನೇಹಿತರು ಯಾರು ನನಗೆ ಆಶ್ರಯ ಕೊಡ್ತಾ ಇಲ್ಲ. ನನ್ನ ತಾನಾತೆ ಈ ಸಮಾಜದಲ್ಲಿ ಒಂಟು ಹೆಣ್ಣು ಬದುಕಲು ಸಾಧ್ಯವೇ ಇಲ್ಲ. ಕಾಮಲೆ ತುಮರಿ ಈ ಸಮಾಜದಲ್ಲಿ ನನ್ನ ತಾನಾತೆ ಬದುಕಲು ಸಾಧ್ಯವೇ ಇಲ್ಲ. ಅಮ್ಮ, ನಾ ಹುಟ್ಟುತ್ತಲ್ಲ ನನ್ನ ನಿನ್ನೊಂದಿಗೆ ಕರ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಮ್ಮ, ಎಷ್ಟು. ನಾ ಸೋತೋದೆ, ನನ್ನಲ್ಲಿರೋ ಸ್ವಾಭಿಮಾನ ಸತ್ತು ಹೋಯ್ತು. ಇಲ್ಲ, ನಾನು ಮರಳಿ ಮನೆಗೆ ಹೋಗ್ಬೇಕು. ನಾನು ಮರಳಿ ಮನೆಗೆ ಹೋದ್ರೆ ನನ್ನ ಅತ್ತಿಗೆ ಆ ಕಟ್ಟುಕರೆ ಕಟ್ಟದೆ ಬಿಡೋದಿಲ್ಲ. ಹಾಗಿದ್ರೆ ನನ್ನ ಕೊನೆ ನಿರ್ಧಾರ ಸಾವು. ಹೌದು, ಈ ವಿಷ ಕುಡಿದು ಈ ಪಾಪಿ ಜನ್ಮಕ್ಕೆ ಮುಕ್ತಿ ನೀಡಬೇಕು. ಅಣ್ಣ, ದಯವಿಟ್ಟು ಈ ನನ್ನ ತಂಗಿನ ಕ್ಷಮಿಸ್ಬಿಡೋಣ. ನಿನ್ನ ಮುಖ ತೋರಿಸೋ ಯೋಗ್ಯತೆ ನನ್ನಲ್ಲಿ ಇಲ್ಲ ಅಣ್ಣ, ಇಲ್ಲ. ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು. ಇದು ಜೀವನ ನಾಟಕರಂಗ, ಆ ದೇವನ ಚದುರಂಗ. ಇದು ಮಾನವ ಜನ್ಮ, ಮತ್ತೆ ಮತ್ತೆ ಹುಟ್ಟಿ ಬರಲು ಹುಲ್ಲ ಬೀಜವಲ್ಲ ವಸುಂಧರ. ನನ್ನ ಹೆಸರು ನಿಮಗೆ? ನಿನ್ನ ಹೆಸರು
ನೀನು ಯಾರು ಏನು ಅಂತ ನನಗೆಲ್ಲ ಗೊತ್ತು. ಹೌದು, ನಿನ್ನ ಅಂತಿಮ ಹಂತದ ಗ್ಯಾದರಿಂಗ್ದಲ್ಲಿ ಮಾರುತ ಭಾಷಣ ಮಾಡಿದ್ದನ್ನು ಇಷ್ಟು ಬೇಗ ಮರೆತಂತ ಕಾಣುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳೋದು ಅಪರಾಧ, ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ. ಆತ್ಮ ಎಂದರೆ ದೇವರು, ದೇವರು ಎಂದರೆ ತಂದೆ ತಾಯಿ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ದ್ರೋಹ ಬಗೆದಂತೆ ಆಗುತ್ತೆ ಅಂತ ಘೋಷವಾಗಿ ಗಂಟೆ ಭಾಷಣ ಮಾಡಿದ್ದ ನೀವು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಏನಾಗಿದೆ ಹೇಳಿ? ಹೌದು, ಅದು ಭಾಷಣದಲ್ಲಿ ಅದೇ ರೀತಿ ಬದುಕಬೇಕಂತ ಹೋರಾಡಿ ಹಠ ತೊಟ್ಟೆ ಪ್ರಯತ್ನಿಸಿದೆ. ಆದ್ರೆ ಹಾಳಾದಿ ಸಮಾಜ ಒಂಟೆ ಹೆಣ್ಣನ್ನು ಬದುಕಲು ಬಿಡ್ತಾ ಇಲ್ಲ ಸರ್. ನಾನು ಸಾಯ್ಬೇಕು, ನಾನು ಸಾಯೋದಕ್ಕೆ ಬಿಟ್ಬಿಡಿ. ಆ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯನು ಕೂಡ ಒಬ್ಬ ಒಂಟಿ ಅಲ್ಲವೇ? ಒಂಟಿ ಆದ್ರೂ ಕೂಡ ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ ಅಲ್ಲ? ಪ್ರತಿ ವರ್ಷ ಆಟ ಪಾಠ ಸಂಸ್ಕೃತ ಕಾರ್ಯಕ್ರಮದಲ್ಲಿ ನೀವೇ ಪ್ರಥಮ ಸ್ಥಾನ ಪಡೆಯುತ್ತಿದ್ದೀರಿ. ಇಡೀ ಕಾಲೇಜಿನ ಗೋಲ್ಡ್ ಮೆಡಲ್ ಪಡೆದ ವಿದ್ಯಾರ್ಥಿನಿ ನೀನು. ಗುಣದಲ್ಲಿ ನೀನು ಗುಣವಂತೆ. ನಿನ್ ಜೊತೆ ಮಾತಾಡ್ಬೇಕು, ನಿನ್ ಪರಿಚಯ ಮಾಡ್ಕೊಡ್ಬೇಕು ಅಂತ ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟೆ, ಅದು ನನಗೆ ಸಾಧ್ಯವಾಗಲಿಲ್ಲ. ಆದ್ರೆ ಆ ಪರಿಚಯ ಈ ರೀತಿ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದುಕೊಂಡಿರಲಿಲ್ಲ ವಸುಂಧರಾ. ನಾವೊಂದು ಬಗೆದರೆ ದೈವ ತಾನೊಂದು ಬಗೆತನ ನೋಡಿ ಸತ್ಯ ಸರ್. ಪ್ರೀತಿಯಿಂದ ಅನ್ನ ಹಾಕಿ ಬೆಳೆಸಿದ ಅತ್ತಿಗೆ ಮಾತಿಗೆ ಇರುತ್ತವಾಗಿ ನಡ್ಕೊಳ್ಳೋದಕ್ಕೆ ಅವ್ರ ಮನಸ್ಸಿಗೆ ಬಂದಾಗಿರೋನು ಹೊಡೆದು ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಮನೆ ಬಿಟ್ಟು ಬಂದ ಹೆಣ್ಣು ಸರ್ ನಾನು. ಈ ಸಮಾಜದಲ್ಲಿ ಕಾಮಲೆ ತುಂಬಿರೋ ನನ್ನಂತ ಅನಾಥೆ ಒಂಟಿ ಹೆಣ್ಣು ಬದುಕಲು ಸಾಧ್ಯವೇ ಇಲ್ಲ ಸರ್, ಸಾಧ್ಯವೇ ಇಲ್ಲ. ಬಳ್ಳಿಗೆ ಭೂಮಿನ ಆಶ್ರಯ ಎನ್ನುವಾಗೆ ನಮ್ಮಂತ ದಿಕ್ಕಿಲ್ಲ ಅನಾಥ ಹೆಣ್ಣು ಮಕ್ಕಳಿಗೆ ಆತ್ಮಹತ್ಯೆ ಅಂತಿಮ ಅಲ್ವಾ ಸರ್? ತಪ್ಪು ಸುಂದರ, ತಪ್ಪು. ತಂದೆ ತಾಯಿಯ ಮಡಿಲಲ್ಲಿ ಆಡಿ ಬೆಳೆಬೇಕಾದವನು ನಾನೂ ಕೂಡ ಒಬ್ಬ ಅನಾಥನೇ. ಕಾರ ಅಪಘಾತದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅಣ್ಣದ ದೃಷ್ಟ ನಾನು. ನನಗೂ ಕೂಡ ಅಣ್ಣ ತಮ್ಮಂದಿರಲ್ಲ, ಅಕ್ಕ ತಂಗಿರಲ್ಲ, ಬಂಧು ಬಳಗವಿಲ್ಲದ ಅನಾಥ ನಾನು ಕೂಡ ಅನಾಥ ಆಶ್ರಮದಲ್ಲಿ ಓದಿದೆ. ಓದಿನ ಜೊತೆಗೆ ಕಷ್ಟಪಟ್ಟು ದುಡಿದೆ. ನಿನ್ನ ಓದು ಮುಗಿದಿರುವುದು ನಾನು ಕಟ್ಟಿಸಿದ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಹೌದು ವಸುಂಧರಾ, ನನ್ನಂತ ಅನಾಥ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ನನ್ನ ತಂದೆ ತಾಯಿಯ ಸವಿ ನೆನಪಿಗಾಗಿ ಕಾಲೇಜು ಕಟ್ಟಿಸಿದ್ದೇನೆ. ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದೇನೆ. ರೈತರ ಅನುಕೂಲಕ್ಕಾಗಿ ಹಲವಾರು ಫ್ಯಾಕ್ಟರಿಗಳನ್ನು ಕಟ್ಟಿದ್ದೇನೆ. ಸಾಗರದ ಶಿಖರ ಮುಟ್ಟುವ ಗುಂಗಿನಲ್ಲಿ ನಾನೊಬ್ಬ ಅನಾಥನನ್ನು ಮರೆತು ಬಿಟ್ಟಿದ್ದೇನೆ ವಸುಂಧರಾ. ಇಷ್ಟೆಲ್ಲ ಸಿರಿ ಸಂಪತ್ತಿರುವ ನೀವು ತಂದೆ ತಾಯಿಯ ಸಂಕುಲದಿಂದ ಹೊರಗೆ ಬಂದು ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊಂಡು ಮಡದಿ ಮಕ್ಕಳೊಂದಿಗೆ ಹಾಗೆ ಜೀವನ ಕಳಿಬಹುದಾಗಿತ್ತಲ್ಲ ಸರ್? ಹೌದು, ಕಳಿಬಹುದಾಯಿತು. ಆದ್ರೆ ತಂದೆ ತಾಯಿಯ ಮಮತೆಯ ಮಮಕಾರ, ಅಕ್ಕ ತಂಗಿಯರ ಅಕ್ಕರೆಯ ಬಾಂಧವ್ಯ, ಅಣ್ಣ ತಮ್ಮಂದಿರ ಬಿಗು ಬಂಧನದ ಸಂಸ್ಕಾರ, ಇವೆಲ್ಲವೂ ಒಂದು ಹೆಣ್ಣಿನಲ್ಲಿ ಸಿಗ್ಬೇಕಂತ ಆ ಹೆಣ್ಣನ್ನ ಹುಡುಕ್ತಾ ಇದ್ದೆ. ಈಗ ಅದನ್ನು ನಾನು ಹುಡುಕಿದ್ದೇನೆ. ಯಾರು ಸರ್ ಆ ಪುಣ್ಯವಂತೆ? ಆ ಪುಣ್ಯವಂತೆ ಬೇರೆ ಯಾರು ಅಲ್ಲ, ಹಬ್ಬಕ್ಕೆ ಸಾವಿಲ್ಲ ಎಂದು ತೋರಿಸು, ಪ್ರೇಮಕ್ಕೆ ಸೋಲಿಲ್ಲ ಎಂದು ಪ್ರೀತಿಸು. ಸರ್ ಏನ್ ಹೇಳ್ತಾ ಇದ್ದೀರಾ? ಇನ್ ಮುಂದೆ ಸರ್ ಅನ್ನೋದು ಮರೆತು ಬರೇ ದಿಗಂತಂದು ಕರೆದೇ ಸಾಕು ವಸುಂಧರಾ. ಈ ವಿಷಯ ನನಗೆ ಶಿಕ್ಷಣ ಕಲಿಯುವಾಗಲೇ ತಿಳಿಸ್ಬೇಕಂತ ಪ್ರಯತ್ನ ಪಟ್ಟೆ, ಅದು ನನ್ನ ಕೈಯಿಂದ ಸಾಧ್ಯವಾಗಲಿಲ್ಲ. ಆದ್ರೆ ಈ ನಿನ್ನ ಸದ್ಯದ ಪರಿಸ್ಥಿತಿ ನೋಡಿ ನಾನೊಂದು ನಿರ್ಧಾರ ಮಾಡಿದ್ದೇನೆ, ಅದು ನಿನ್ನನ್ನೇ ಮದುವೆ ಆಗ್ಬೇಕು ಅಂತ.
ಹೌದು ವಸುಂಧರ, ಗೌತಮ ಋಷಿಯ ಶಾಪದಿಂದ ಶಿಲೆಯಾದ ಅಹಲ್ಯೆಯು ಮತ್ತೆ ಶ್ರೀರಾಮನ ಪಾದ ಸ್ಪರ್ಶದಿಂದ ಪಾಪ ವಿಮುಕ್ತವಾದಂತೆ. ಅದರಂತೆ ನೀನು ಈ ಅನಾಥನನ್ನು ಕೈ ಹಿಡಿದರೆ ನನ್ನ ಜೀವನ ಸ್ವರ್ಗವಾಗುವುದು ವಸುಂಧರ, ಸ್ವರ್ಗವಾಗುವುದು. ಈ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕು ಬಿಡಬೇಕು ಅನ್ನೋದು ನನಗೊಂದು ತಿಳಿತಾ ಇಲ್ಲ. ದಯವಿಟ್ಟು ಈ ಅನಾಥನ ಒಂಟೆಗಿರ್ಲು ಬಿಟ್ಬಿಡಿ ಸರ್, ನಿಮ್ಮ ಕೈ ಮುಗಿದು ಬೇಡ. ಆದ ಮಾತ್ರ ಸಾಧ್ಯವಿಲ್ಲ ವಸುಂಧರ, ಸಾಧ್ಯವಿಲ್ಲ. ಕನಸು ಮತ್ತು ನೆನಪುಗಳಿಲ್ಲದವರೇ ನಿಜವಾದ ಅನಾಥರು. ನೋಡು, ಚಪ್ಪಾಳಿ ತಟ್ಟಲು ಎರಡು ಕೈಗಳು ಹೇಗೆ ಬೇಕು ಹಾಗೆ ಜೀವನ ನಡೆಸೋಕೆ ಅಂತ ಗಂಡು ಹೆಣ್ಣು ಜೊತೆಯಾಗಿದ್ದರೆ ಆ ಜೀವನಕ್ಕೆ ಒಂದು ಅರ್ಥ ವಸುಂಧರ. ನನ್ನ ಪ್ರಾಣ ಅಂದ್ರೆ ನನ್ನ ತಂದೆ ತಾಯಿ. ನನ್ನ ತಂದೆ ತಾಯಿ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಏನ್ ಮುಂದೆ ನಿನ್ನ ಕಣ್ಣಲ್ಲಿ ಒಂದು ಕಣ್ಣಿರಬಾರ್ದಾಗಿ ನಾನು ನೋಡ್ಕೋತೀನಿ. ನಂಬು ವಸುಂಧರ, ನನ್ನ ನಂಬು. ಸರಿ, ನಿಮ್ ಇಷ್ಟಂತಾನೆ ಆಗ್ಲಿ. ಆದ್ರೆ ಎನ್ನುವ ಮಾತು ಯಾಕೋ ಸುಂದರ? ಈ ಸಮಯದಲ್ಲಿ ನಮಗೆ ತಂದೆ ತಾಯಿ ಇಲ್ಲ, ಬಂದು ಬೆಳಗವಿಲ್ಲ ಅಂತ ಕಣ್ಣೀರ ಹಾಕ್ತಾ. ನೋಡು, ನಮ್ಮಿಬ್ಬರ ಮದುವೆಗೆ ಆಕಾಶವೇ ನಮಗೆ ಹಂದಿರವಾಗಲಿ, ಈ ಭೂಮಿಯೇ ನಮಗೆ ಹಸಿ ಮಂಟಪವಾಗಲಿ, ಈ ಅನಾಥರಾದ ನಮಗೆ ಶಿವ ಪಾರ್ವತಿಯರೇ ತಂದೆ ತಾಯಿಗಳಾಗಲಿ, ಸುತ್ತಮುತ್ತಲಿನ ಗಿಡ ಮರಗಳೇ ನಮಗೆ ಬಂಧು ಬಳವಾಗಲಿ, ಆ ಗಿಡ ಮರಗಳಲ್ಲಿ ಅರುವ ಪುಷ್ಪಗಳೇ ನಮಗೆ ಅಕ್ಷತೆಗಳಾಗಲಿ, ಹಕ್ಕಿ ಪಕ್ಷಿಗಳ ಇಂಚರವೇ ನಮಗೆ ಮಂಗಳ ವಾದ್ಯಗಳಾಗಲಿ. ಇಂಥ ವೈಭವದ ಮಧ್ಯೆ ನಮ್ಮಿಬ್ಬರ ಹೃದಯ ಬೆಸುಗಿಯಾಗಿ ಹಿಡಿಸಲಾಗದ ಬ್ರಹ್ಮಗಂಟಾಗಿದೆ. ನೋಡು, ಹಿಂದೆ ಈ ಕ್ಷಣನೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೊಡೋಣ. ಅಲ್ಲಿಯವರೆಗೆ ಈ ಪ್ರೀತಿಯ ಕಾಣಿಕೆ ನನಗೆ ಉಡುಗೊರೆಯಾಗಿ ನಾನು ಕೊಡ್ತಾ ಇದ್ದೇನೆ. ಆ ಪ್ರೇಮ ತುಂಬಿದ ನಿನ್ನ ಕಣ್ಣುಗಳು, ಶ್ರದ್ಧೆಯಿಂದ ಬಾಗುವ ನಿನ್ನ ಶಿರ, ಸಾಯಕ್ಕಾಗಿ ಸಿದ್ಧವಾಗಿ ನಿಂತಿರುವ ನಿನ್ನ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ನಿನ್ನ ಕಾಲುಗಳು, ಸತ್ಯವನ್ನೇ ನುಡಿಯುವ ನಿನ್ನ ನಾಲಿಗೆ, ಇವೆಲ್ಲವೂ ತ್ರಿಮೂರ್ತಿ ವೃಂದಕ್ಕೆ ತುಂಬಾನೇ ಇಷ್ಟ. ನೋಡು, ಜೀವನವೆಂಬ ವಿಶಾಲವಾದ ಸಮುದ್ರದಲ್ಲಿ ಸ್ನೇಹ ಎಂಬ ಪುಟ್ಟ ದೋಣಿಯಲ್ಲಿ ನಂಬಿಕೆ ಎಂಬ ನೌಕೆ ಹಿಡಿದು ಸದಾ ನಿನ್ನ ಜೊತೆಯಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಜೊತೆಯಾಗಿ ಇರ್ತೀವಿ. ಹೀಗೆ ಸಾಗಲಿ ನಮ್ಮಿಬ್ಬರ ಪ್ರೇಮವೇ ಪ್ರೇಮವೇ ಪ್ರೇಮದ ಬಂಧನ. ಪ್ರೇಮವೇ ಪ್ರೇಮವೇ